ತಗೊಂಡ್ಬಿಟ್ರೆ ಕ್ಯಾನ್ಸರೇ ಬರಲ್ವಂತೆ ಅಂತ ರಷ್ಯಾದಲ್ಲೆಲ್ಲ ಕಂಡುಹಿಡಿದ್ರು ಅಂತ ಕೇಳ್ಪಟ್ಟೆ. ಅದಕ್ಕೆ ಎಷ್ಟು ಡಿಮ್ಯಾಂಡ್ ಆಗುತ್ತಾ ಏನ್ ಕಥನೋ ಗೊತ್ತಿಲ್ಲ. ಅಂದ್ರೆ ಮೆಡಿಷನ್ ಹುಡುಕ್ತಾ ಇದೀವಿ ನಾವು. ಸೌಂಡ್ ಕಮ್ಮಿ ಇತ್ತಾ? ಮೆಡಿಷನ್ ಹುಡುಕ್ತಾ ಇದೀವಿ. ಪರಿಹಾರ ಬೇಕಾ ಬೇಡವೋ? ನಮಗೆ ರೋಗ ಬಂದ ಮೇಲೆ ಪರದಾಡೋದಕ್ಕಿನ್ನ ರೋಗ ಬರಕ್ಕಿನ್ನ ಮುಂಚೆ ನಾವು ಆರೋಗ್ಯವನ್ನ ಕಾಪಾಡ್ಕೋಬೇಕದು ಸೂಕ್ತ. ಯಾಕೆ ಅಂದ್ರೆ BP ಬಂದ್ರೆ ಹೋಗುತ್ತಾ? ಹೋಗಲ್ಲ. ಶುಗರ್ ಬಂದ್ರೆ ಹೋಗುತ್ತಾ? ಹೋಗಲ್ಲ. ಕ್ಯಾನ್ಸರ್ ಬಂದ್ರೆ ಹೋಗುತ್ತಾ? ಬಂದ್ರೆ ಹೋಗದೇ ಇರ್ತಕ್ಕಂಥ ಸ್ಥಿತಿಗಳನ್ನ ಬರ್ದಂಗ್ ನೋಡ್ಕೋಬೇಕಾ, ಬಂದ್ಮೇಲೆ ಪರದಾಡ್ಬೇಕಾ? ಬರ್ದಂಗ್ ನೋಡ್ಕೋಬೇಕಲ್ವಾ? ಬರ್ದಂಗ್ ಏನ್ ನೋಡ್ಕೊಳ್ಳೋದು? ಹೌದಲ್ವಾ? ಆಹಾರದಲ್ಲಿ ಏನೇನು ಪೌಷ್ಟಿಕಾಂಶವನ್ನ ಕಳ್ಕೊಂಡಿದೀವಿ ಅದನ್ನೆಲ್ಲ ಮೆಡಿಸಿನ್ ಅಲ್ಲಿ ಹುಡ್ಕಕ್ಕಿಂತ ಮುಂಚೆ ನಾವು ಆಹಾರದಲ್ಲಿ ಹುಡ್ಕೋಣ, ಭೂಮಿ ಸರಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾದ ಕೆಲವೊಂದು ವ್ಯವಸ್ಥೆಗಳನ್ನ ನಾವೇ ಮಾಡ್ಕೋಬೇಕು. ನಮಗೆ ಸರ್ಕಾರ ಮಾಡ್ಲಿ, ಆ ಪಕ್ಷ ಬಂದು ಏನ್ ಮಾಡ್ತು, ಈ ಪಕ್ಷ, ಇವೆಲ್ಲ ಬಿಟ್ಬಿಡೋಣ. ಯಾರು ಮಾಡ್ಕೋಬೇಕು? ನಾವೇ ಮಾಡ್ಕೋಬೇಕು. ಯಾಕೆ? ನಮ್ಮ ಆರೋಗ್ಯ ಅಲ್ವಾ? ಅದಕ್ಕೆ ಬೇಕಾಗ್ತಕ್ಕಂತ ಒಂದು ವಿಚಾರ, ಸಪೋರ್ಟ್ ಮೆಥಡ್ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳಕ್ ಹೋಗೋಣ. ಗ್ರೇಟ್ ಕಂಪನಿ ಇದೆ ಆಡ್ ಶಾಪ್ ಅಂತ ಹೇಳಿ, ಜೋರು ಚಪ್ಪಾಳೆ ನಮ್ಮ ಎಂಥ ಭಾಗ್ಯ ಅಂದ್ರೆ ಈ ವ್ಯಕ್ತಿಯನ್ನ ನಾವು ನೇರವಾಗಿ ನೋಡುವಂತ ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಹೌದಾ? ಎಲ್ಲರೂ ಹೊಸತರ ಬಂದಿರೋದು? ನನ್ನ ಕೆಳಗೆ ಬಂದಿದ್ದೀರಾ? ಇಲ್ಲ, ಮೊದ್ಲು ಏನ್ ಹೇಳ್ತಿ ಹೇಳ್ಬಿಟ್ಟು ಹೋಗೋ, ನಾವು MD ಬೇಕು, ನಮಗೆ ಮಾತಾಡ್ಬೇಕು ಅಂತ ಕಾಯ್ತಿದ್ದಾರೆ ಬಹಳ ಜನ. ಅವರು ನಾನು ಕೂಡ, ನನ್ನ ಸೇರಿಸಿ. ಹೌದಾ? ಓಕೆ, ಈ ವ್ಯಕ್ತಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇವ್ರನ್ನ ಮಿರಾಕಲ್ ಮ್ಯಾನ್ ಅಂತ ಕರೀತಾರೆ. ಏನದು ಮಿರಾಕಲ್ ಅಂದ್ರೆ? ಏನು ಅದ್ಭುತ ಅಲ್ವಾ? ಇವರೇ ಒಂದು ಅದ್ಭುತ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಇವರ ಒಂದು ಕನಸೇನಿತ್ತಪ್ಪ ಅಂದ್ರೆ ರಾಸಾಯನಿಕ ಮುಕ್ತ ಭಾರತ ಮಾಡಬೇಕು. ನಾವಿಲ್ಲಿ ಬ್ಯಾನರ್ ಕೂಡ ಹಾಕಿದ್ವಿ ನೋಡಿ, ರಾಸಾಯನಿಕ ಮುಕ್ತ ಭಾರತ, ವಿಷಮುಕ್ತ ರೈತನ್ನ ನಾವು ಮಾಡಬೇಕು. ನಮ್ಮ ದೇಶದಲ್ಲಿರ್ತಕ್ಕಂಥವ್ರು ಯಾರು ಕೂಡ ರೋಗಿಗಳೇ ಆಗ್ಬಾರ್ದು ಅಂತಕ್ಕಂಥ ಕನಸಿಟ್ಕೊಂಡಿದ್ರು. ಆಕಸ್ಮಿಕವಾಗಿ ಯಾವ ಆಕ್ಸಿಡೆಂಟ್ ಅಲ್ಲಿ 2 ಕಣ್ಣನ್ನ ಕಳ್ಕೊಳ್ತಕ್ಕಂಥ ಸಂದರ್ಭ ಬಂತು ನಮ್ಮ MD ಅವರಿಗೆ. ಆದ್ರೆ ಕಣ್ ಕಳ್ಕೊಂಡ್ರೆ ಹೊರತು ಅವ್ರ ಕನಸನ್ನು ಮಾತ್ರ ಕಳ್ಕೊಳ್ಳಿಲ್ಲ. ಅವ್ರ ಕನಸನ್ನು ಇಟ್ಕೊಂಡು ಇದುವರೆಗೂ ನಿಮ್ಗೆಲ್ಲ ಗೊತ್ತಿರ್ಲಿ 2,13,000 ಜನಕ್ಕೆ ಜೀವನ ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅಂತ ಒಬ್ಬ ಮಹಾನ್ ವ್ಯಕ್ತಿ. ನೀವು ಹೇಳ್ಬೋದು ನಮ್ಮ ಮನೆಯಲ್ಲಿ 4 ಜನ ಇದ್ದಾರೆ, ಬಹಳ ಜನ ಹೇಳಿದ್ದಾರೆ, ಇರೋನು ಒಬ್ಬ ಮನೆ ಕಡೆ ನೋಡ್ಬೇಕು, ಜಮೀನ್ ಕಡೆ ನೋಡ್ಬೇಕು, ತೋಟದ ಕಡೆ ನೋಡ್ಬೇಕು, ಮಕ್ಕಳು